ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತಿದೆ. ನೀವು ಯಾರು ಅಂತ ಕೇಳ್ಬೋದಾ? ನನ್ನ ಫ್ರೆಂಡು, ಕ್ಲಾಸ್ಮೇಟ್. ಓ, ಫ್ರೆಂಡು, ಕ್ಲಾಸ್ಮೇಟು. ನಿಮ್ಮ ಹೆಸರು? ಮಲ್ಲಿ ಅಂತ. ಓ ಓ ಓ ಓ, ಮಲ್ಲಿ 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 ಅವರಾ? ನಿಮಗೆ ನನ್ನ ಬಗ್ಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ರಿ, ನಮ್ಮ ಹುಡುಗ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾನೆ. ಅಯ್ಯಯ್ಯೋ, ಏನು ಅಂತ ಕೇಳ್ತೀರಾ ಇವರೇ? ನೀವಂದ್ರೆ ತುಂಬಾ ಸಿಕ್ಕಾಬಟ್ಟೆ ಗೌರವ ಅವನಿಗೆ. ಸರಿ 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 ಇವರೇ, ಅವನು ಬಂದ ತಕ್ಷಣ ನನಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತೀರಾ? ಸರಿ, ಓಕೆ, ಥ್ಯಾಂಕ್ ಯು. ಅಲ್ಲೇ ಪೈಲ್ವಾನ್, ಪರವಾಗಿಲ್ವೇ? ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ನನ್ನ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನೀನಿವತ್ತು ಡೆವಲಪ್ಡ್ ಕಂಟ್ರಿ ಆಗ್ಬಿಟ್ಟಿದ್ಯಾ. ಪರವಾಗಿಲ್ಲ, ಆಗಬೇಕು. ನೀನು ಡೆವಲಪ್ ಆದಷ್ಟು ನನಗೆ ತಾನೇ ಲಾಭ. ಸಾರಿ, ಬರೋದು ಲೇಟ್ ಆಯ್ತು. ಬೋರ್ ಆಯ್ತಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಬಾಸ್ ಫೋನ್ ಮಾಡಿದ್ರು. ಬಾಸಾ? ನಿನ್ನ ಅಡುಗೆ ಮನೇಲಿದ್ದೆ ಅಲ್ಲ, ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ರಿಸೀವ್ ಮಾಡಿ ಮಾತಾಡಿದೆ. ಏನು ಮಾತಾಡಿದ್ರು? ನಿನ್ನ ಹೆಸರೇನು ಅಂತ ಕೇಳಿದ್ರು, ಹೇಳಿದೆ ಅಷ್ಟೇ. ಹಾಗೇನೆ ನನ್ನ ಕ್ಲಾಸ್ಮೇಟು ಅಂತ ಹೇಳಿದೆ. ಪರಿಚಯ ಇಲ್ವಲ್ಲ, ಜಾಸ್ತಿನೂ ಮಾತಾಡೋಕೆ ಹೋಗಲಿಲ್ಲ. ಕರೆಕ್ಟು, ಪರಿಚಯ ಇಲ್ದಿದ್ರ ಜೊತೆ ಹೇಗೆ ಮಾತಾಡೋಕ್ಕಾಗತ್ತೆ? ಒಂದು ನಿಮಿಷ, ನಾನು ಬಾಸ್ ಹತ್ರ ಮಾತಾಡ್ಕೊಂಡ್ಬಿಡ್ತೀನಿ. ಹಲೋ, ಹೇಳಿ ಬಾಸ್, ಏನು ವಿಷಯ? ಏನೋ ಪೈಲ್ವಾನ್ ನಿನ್ನ ಲೀಲೆ. ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ಅವಳನ್ನ. ನನ್ನ ಶಿಷ್ಯ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು ಕಣ. ಮೆಚ್ಚಿದೆ ನಿನ್ನನ್ನು. ಸೂಪರ್ ಕಣ ನೀನು. ಅಂತೂ ಇಂತೂ ನಮ್ಮ ಹುಡುಗ ಫಸ್ಟ್ ಗೇರ್ ಹಾಕೇ ಬಿಟ್ಟ. ಅಯ್ಯೋ ಸುಮ್ಮನಿರಿ ಬಾಸ್, ಫಸ್ಟ್ ಗೇರು ಇಲ್ಲ, ಯಾವ ಗೇರು ಇಲ್ಲ. ಏನೋ ಪೂಸಿ ಹೊಡೆದು ಕರ್ಕೊಂಡು ಬಂದಿದ್ದೀನಿ. ನನಗೆ ಇದೇನೆ ಎವರೆಸ್ಟ್ ಹತ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೊಡ್ತದೆ, ಗೊತ್ತಾ? ಅಷ್ಟು ಕಷ್ಟಪಟ್ಟೆ ಬಾಸ್. ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಲ ಕಷ್ಟಪಟ್ರೇನೆ ಕಣ ಸುಖ ಸಿಗೋದು. ಐ ಮೀನ್, ಕಷ್ಟಪಟ್ರೇನೆ ಲೈಫಲ್ಲಿ ರಿಸ್ಕ್ ತಗೋಬೇಕು ಕಣೋ. ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗೋದು. ಅದಂಗೆ ಅಲ್ಲಿ ವಾತಾವರಣ ಹೆಂಗಿದೆ? ಎಲ್ಲ ಓಕೆನಾ? ಇಲ್ಲ ಬಾಸ್, ಸಿಚುವೇಶನ್ ಸ್ವಲ್ಪ ಟಫ್ ಆಗಿದೆ. ಅನ್ಕೊಂಡಷ್ಟು ಈಸಿ ಅಲ್ಲ ಬಾಸ್. ಹುಡುಗಿರನ್ನ ಹೊಲ್ಸ್ಕೊಂಡ್ಮೇಲೆ ಉಳಿಸ್ಕೊಳ್ಳೋದು. ದಡ್ಡ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಫಸ್ಟು ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೋ. ಅವ್ರ ಸೈಕಾಲಜಿನ ಹಿಡ್ಕೊಂಡ್ರೆ ಅವ್ರು ನಿನ್ನ ಹಿಡ್ಕೋತಾರೆ. ಹೋಗು, ಟೈಮ್ ವೇಸ್ಟ್ ಮಾಡ್ಬೇಡ ಜಾಸ್ತಿ. ಫುಲ್ ಕಾನ್ಸಂಟ್ರೇಷನ್ ಅವಳ ಮೇಲೆ ಇರಲಿ. ಮಾತಾಡ್ಸೋಗು. ಸರಿ ಬಾಸ್. ಇವನೊಬ್ಬ ಅದು ಹೆಂಗೆ ತಗ್ಲಾಕೊಂಡು ನನ್ನ ಕೈಗೆ. ಒಳ್ಳೆ ಸೈಕಲ್ ಟ್ಯೂಬ್ ಥರ ಆಡ್ತಾನೆ. ಬರೀ ಪಂಚರ್ ಆಗದೆ ಇವನ್ ಕೆಲಸ. ನಾನು ಹೋಗಿ ಪಂಚರ್ ಹಾಕಿ ಪಂಪ್ ಹೊಡೆದು ಇವನ್ನ ಊದಿಸಿ ಉಬ್ಬಿಸ್ಬೇಕು. ನನ್ನ ಜೀವನ ಇದೇ ಆಗ್ಬಿಟ್ಟಿದೆ ಈ ನಡುವೆ. ಏನು ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಆಗಬೇಕು ಅಂದರೆ ಪಂಪು ಹೊಡಿಬೇಕು, ಪಂಚರು ಹಾಕ್ಬೇಕು.